ಬೆಳಗ್ಗೆ ಸುಮಾರು 9:40ಕ್ಕೆ ನಮಗೆ ಒಂದು ಕಾಲ್ ಬಂತು, ಈ ರೀತಿ ಹಿಂಗ ಒಂದು ಟ್ರೈನಿಂಗ್ ಏರ್ಕ್ರಾಫ್ಟ್ ಕ್ರಾಶ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ತಕ್ಷಣಕ್ಕೆ ನಾವು ನಮ್ಮ ವೆಹಿಕಲ್ಗಳನ್ನ ನಾವು ಡಿಪ್ಲೋ ಮಾಡಿದ್ವಿ. ಅಂದ್ರೆ ಒಂದು ವಾಟರ್ ಟೆಂಡರ್, ಆಮೇಲೆ ಒಂದು ರೆಸ್ಕ್ಯೂ ವ್ಯಾನ್. ಸೊ 2 ವೆಹಿಕಲ್ಗಳ ಸಮೇತ ನಾವು ಅಲ್ಲಿಂದ ಬಂದ್ಬಿಟ್ಟು ಲೀಡ್ ಮಾಡಿದ್ವಿ. ಸೊ ನೋಡಿದ್ರೆ ಇದು ಹೊಲದಲ್ಲಿ ಬಿದ್ದಿತ್ತು. ಒಂದು ಏರ್ಕ್ರಾಫ್ಟ್ ಒಂದು ವಿಂಗ್ ಕೂಡ ಸ್ವಲ್ಪ ಡ್ಯಾಮೇಜ್ ಆಗಿದಂಗೆ ಕಾಣಿಸ್ತಾ ಇದೆ. ಇವಾಗ ಅದ್ರೊಳಗಡೆ ನಾವು ಮಾಹಿತಿ ತಕೊಂಡಂಗೆ ಒಬ್ರು ಪೈಲಟ್ ಇದ್ರಂತೆ. ಸೊ ಆ ಪೈಲಟ್ ಕೂಡ ಏನು ತೊಂದರೆ ಆಗಿಲ್ಲ, ಅವ್ರನ್ನು ಇದಕ್ಕೆ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ದಾರೆ. ಸೊ ಈಗ ಸದ್ಯಕ್ಕೆ ಆಸ್ ಆಫ್ ನೋ ಯಾವುದೇ ಏನು ತೊಂದರೆ ಏನಿಲ್ಲ. ಬಟ್ ಸ್ಟಿಲ್ ಅವ್ರ ಟೆಕ್ನಿಕಲ್ ಟೀಮ್ ಬಂದ್ಬಿಟ್ಟು ಅದನ್ನ ಸರ್ಟಿಫೈ ಮಾಡೋ ತನಕ ನಾವು ಇಲ್ಲೇ ಇರ್ತೀವಿ. ಸರ್ಟಿಫೈ ಮಾಡಿದ್ಮೇಲೆ ಆಮೇಲೆ ನಾವು ಮುಂದೆ ಏನ್ ಮಾಡ್ಬೇಕಂತ ಪ್ರೊಸೆಸ್ ಮಾಡ್ತೀವಿ. ರೀಸನ್ ಅವ್ರ ಹೆಸರು ಅದು ಟೆಕ್ನಿಕಲ್ ಅಂತ ಹೇಳ್ತಾ ಇದಾರೆ. ರೀಸನ್ ಎಕ್ಸಾಕ್ಟ್ಲಿ ಅವ್ರು ಬಂದು ಟೆಕ್ನಿಕಲ್ ಟೀಮ್ ಬಂದ್ಬಿಟ್ಟು ಅವ್ರು ನೋಡ್ಬಿಟ್ಟು ಅದನ್ನ ಹೇಳ್ತಾರೆ. ಸೊ ಅವಾಗ ನಾವು ಗೊತ್ತಾಗುತ್ತೆ. ಟ್ರೈನಿಂಗ್ ಏರ್ಕ್ರಾಫ್ಟ್ ಅಂತಾನೆ ಹೇಳಿದ್ದಾರೆ. ಟ್ರೈನಿಂಗ್ ತರ ಒಬ್ಬರೇ ಇದ್ರ ಅಂತಾರೆ. ಸೊ ಅವರು ಸೇಫ್ ಆಗಿದ್ದಾರೆ, ಏನ್ ತೊಂದರೆ ಇಲ್ಲ ಅವ್ರಿಗೂ ಕೂಡ. ಅವ್ರ ಹಾಸ್ಪಿಟಲ್ಗೆ ಶಿಫ್ಟ್ ಆಗಿದ್ದಾರೆ. ಇಲ್ಲ, ಜಸ್ಟ್ ಟ್ರೈನಿಂಗ್ ಫಸ್ಟ್ ಫ್ಲೈಯಿಂಗ್, ಬೆಳಗ್ಗೆ ಆದ ತಕ್ಷಣ ಫಸ್ಟ್ ಒಂದು ಫ್ಲೈಯಿಂಗ್ ಮಾಡ್ತಾರೆ. ಜಸ್ಟ್ ಫ್ಲೈಯಿಂಗ್ ಮಾಡ್ತಿದ್ರಂತ ಅಷ್ಟೇ. ಅದ್ರೊಳಗಡೆ ಎಲ್ಲಿ ಬೇರೆ ಕಡೆ ಎಲ್ಲಿ ಹೋಗ್ತಾ ಇರ್ಲಿಲ್ಲ ಅವರು. ಜಸ್ಟ್ ಒಂದು ಫ್ಲೈಯಿಂಗ್ ಮಾಡಿ ಆಮೇಲೆ ಟ್ರೈನಿಂಗ್ ಇದು ಮಾಡೋದು ಎಕ್ಸಾಕ್ಟ್ಲಿ ಗೊತ್ತಿಲ್ಲ, ಅದ್ರ ಮಾಹಿತಿ ತಗೊಳ್ತಾರೆ. ಅದನ್ನ ಎಕ್ಸಾಕ್ಟ್ಲಿ ನಾವು ಇನ್ನೂ ಮಾಹಿತಿ ತಗೊಂಡಿಲ್ಲ, ಅದನ್ನ ನಾನು ತಗೊಳ್ತೇನೆ ಅದನ್ನೆಲ್ಲ. ಇಲ್ಲೇ ಬೆಳಗಾವಿ ಇಲ್ಲಿಂದ ಟೇಕ್ ಆಫ್ ಆಗಿತ್ತು ಅದು. ಎಕ್ಸಾಕ್ಟ್ಲಿ ಅದು ಏನೇನಾಗೈತೆ ಅಂತ ನಾವು ಇನ್ನೂ ಅವರು ಕ್ಲಿಯರ್ ಕಡೆ ಇನ್ನೂ ಮಾಹಿತಿ ತಗೊಂಡಿಲ್ಲ. ಅದನ್ನ ತಗೊಂಡ್ಬಿಟ್ಟು ಬೇಕಾದ್ರೆ ಮಾಹಿತಿ ಕೊಡ್ತಾರೆ. ಪೈಲಟ್ ಹೆಸರು ಚಂಬಾ ತಿನ್ಲೇಸ್ ಅಂತ ಅವ್ರ ಪೈಲಟ್ ಹೆಸರು. ಪಕ್ಕದಲ್ಲೇ ಊರಿತ್ತು. ಎಲ್ಲ ಒಂದ್ ಕಡೆ ಟೆಕ್ನಿಕಲಿ ಪೈಲಟ್ಸ್ ಗಳು ಅದೇ ರೀತಿಯಾಗಿ ಟ್ರೈನ್ಡ್ ಆಗಿರ್ತಾರೆ. ಸೊ ಇನ್ ಕೇಸ್ ಆಫ್ ಎನಿ ಎಮರ್ಜೆನ್ಸಿ ಅವ್ರಿಗೆ ಇಂಥ ಜಾಗಗಳನ್ನ ಪ್ರಿಫರ್ ಮಾಡ್ತಾರೆ ನಾರ್ಮಲಿ, ಎಮರ್ಜೆನ್ಸಿ ಲ್ಯಾಂಡಿಂಗ್ಗೋಸ್ಕರ. ಸೊ ಇದು ಒಂಥರ ಎಮರ್ಜೆನ್ಸಿ ಲ್ಯಾಂಡಿಂಗ್ ಏನೇನೆ. ನೋಡೋಣ ಟೆಕ್ನಿಕಲ್ ಅಲ್ಲಿ ಏನಾಗಿಲ್ಲ. ಇಲ್ಲ, ಯಾರು ಇದ್ದಿಲ್ಲ ಹತ್ರ, ಯಾರು ಇದ್ದಿಲ್ಲ. ಅಲ್ಲಿ ATC ಇಂದನೂ ಇನ್ಫಾರ್ಮೇಶನ್ ಬರ್ತದೆ. ನಮಗೂ ಏರ್ಪೋರ್ಟ್ ಅಥಾರಿಟಿಯಿಂದ ಇನ್ಫಾರ್ಮೇಶನ್ ಬಂದಿದೆ ಫಸ್ಟ್ಗೆ. ಸೊ ಅಲ್ಲಿಂದ ಇನ್ಫಾರ್ಮೇಶನ್ ಬಂದ ತಕ್ಷಣ ನಾವು ನಮ್ಮ ವೆಹಿಕಲ್ಗಳನ್ನ ನಾವು ಟರ್ನ್ ಮಾಡಿದ್ವಿ. ಅದ್ರ ಬಗ್ಗೆ ಮಾಹಿತಿ ತಗೊಳ್ತಾರೆ ಇನ್ನೂ ಎಕ್ಸಾಕ್ಟ್ಲಿ ಅದ್ರ ಬಗ್ಗೆ. ಸೊ ಇನ್ನೂ ತನಕ ನನಗೆ ನಾವೆಲ್ಲ ಬರೀ ಏರ್ಪೋರ್ಟ್ ಅಥಾರಿಟಿ, ಏರ್ಫೋರ್ಸ್ ದವರು ನಾವು ಇದೇವೆ, 3 ಜನ ಅದಾವ್ರಿ. ಸೊ ಅವ್ರು ಯಾರು ಬಂದಾರೆಲ್ಲೋ ಗೊತ್ತಿಲ್ಲ ನನಗೆ. ಅದನ್ನ ಕೇಳ್ಬಿಟ್ಟು ಆಮೇಲೆ ಸೊ ಈಗ ಅದನ್ನ ಅವ್ರ ಟೆಕ್ನಿಕಲ್ ಟೀಮ್ ದವ್ರು ಬಂದೇ ಇದು ಮಾಡಿದ್ರೆ. ಈಗ ನಾವು ಬಂದ ತಕ್ಷಣ ನಾವು ನೋಡಿದ ಪ್ರಕಾರ ಒಂದ್ ಕಡೆ ಒಂದು ಸಣ್ಣದು ಹೋಲ್ ಬಿದ್ದಿದೆ. ಸೊ ಅಲ್ಲಿಂದ ಲೈಟ್ ಆಗಿ ಫ್ಯೂಯಲ್ ಬರತೈತೆ. ಅದನ್ನ ಸ್ಟಾಪ್ ಮಾಡಕ್ ನಾವು ಇದು ಮಾಡಿ. ಲೋಕಾಪುರದ CBSE ಎಕ್ಸಲೆಂಟ್ ಪಬ್ಲಿಕ್ ಸ್ಕೂಲ್ನಲ್ಲಿ ನರ್ಸರಿ ಟು 9th ಮತ್ತು CM ಪಂಚಕಟ್ಟಿಮಠ ಪದವಿ ಪೂರ್ವ ಕಾಲೇಜಿನಲ್ಲಿ PUC ಕಲಾ, ವಾಣಿಜ್ಯ, ವಿಜ್ಞಾನ ಕೋರ್ಸ್ಗಳಿಗೆ ಪ್ರವೇಶಗಳು ಪ್ರಾರಂಭ. ನಮ್ಮಲ್ಲಿ ನುರಿತ ಅನುಭವಿ ಉಪನ್ಯಾಸಕರಿಂದ ಬೋಧನೆ, ಸುವ್ಯವಸ್ಥಿತ ಕ್ಲಾಸ್ ರೂಮ್, ಹೈಟೆಕ್ ಲ್ಯಾಬ್, ಮಕ್ಕಳಿಗೆ ಲೈಬ್ರರಿ, ಸ್ಪೋರ್ಟ್ಸ್ ಟ್ರೈನಿಂಗ್ ಸೆಂಟರ್, ವಿಶಾಲವಾದ ಮೈದಾನ, ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಊಟ ಮತ್ತು ವಸತಿ ಹಾಗೂ ಬಸ್ ವ್ಯವಸ್ಥೆ ಕೂಡ ಇದೆ. ವಿಜ್ಞಾನ ವಿದ್ಯಾರ್ಥಿಗಳಿಗೆ ನೀಟ್, JEE, KCET ತರಬೇತಿ,
SSLCಯಲ್ಲಿ 95ಕ್ಕಿಂತ ಹೆಚ್ಚು ಅಂಕ ಗಳಿಸಿದವರಿಗೆ ಉಚಿತ ಪ್ರವೇಶ ನೀಡಲಾಗುವುದು. I believe every child is unique in his own way. We from Excellent Public School believe that the talent of the students we identify and give space to every child for the growth. We, the whole team of EPS, believe in holistic development of the child. Thank you. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.